ಭೂಮಿಯು ಸ್ವರ್ಗದೊಂದಿಗೆ ಸಾಮರಸ್ಯದಿಂದ ಬದುಕುತ್ತಿದ್ದ ಪವಿತ್ರ ಕಾಲದ ಉದಯದಲ್ಲಿ ಒಂದು ರಾಜ್ಯವಿತ್ತು. ಅದು ಸುವರ್ಣ, ದೈವಿಕ, ಆದರೆ ವಿಭಜನೆಯಾಗಿತ್ತು. ಅದರ ಭವ್ಯ ಅರಮನೆಯೊಳಗೆ ಸಿಂಹಾಸನ ಮೇಲೆ ರಾಜ ಕುಳಿತಿದ್ದ, ಶಕ್ತಿಶಾಲಿ ಆದರೆ ಸಂಘರ್ಷ. ಅವನ ಪಕ್ಕದಲ್ಲಿ ಇಬ್ಬರು ರಾಣಿಯರು ನಿಂತಿದ್ದರು. ಒಬ್ಬರು ಹರಿಯುವ ಗಂಗೆಯಂತೆ ಪವಿತ್ರ ಸೌಮ್ಯರು, ಇನ್ನೊಬ್ಬರು ಏರುತ್ತಿರುವ ಅಗ್ನಿಯಂತೆ ಉಗ್ರರು. ಒಬ್ಬರು ಪ್ರೀತಿ ಮತ್ತು ಮೌನವನ್ನು ಹೊತ್ತಿದ್ದರು, ಇನ್ನೊಬ್ಬರು ಹೆಮ್ಮೆ ಮತ್ತು ಶಕ್ತಿಯನ್ನು ಹೊಂದಿದ್ದರು. ಮತ್ತು ಅವರಲ್ಲಿ ಧ್ರುವ ಎಂಬ ಮಗು ನಿಂತಿತ್ತು, ನೋಡುತ್ತಾ, ಕಾಯುತ್ತಾ, ಹಂಬಲಿಸುತ್ತಾ. ಅವನಿಗೆ ಇಬ್ಬರು ಗಂಡು ಮಕ್ಕಳು, ಇಬ್ಬರು ರಾಜಕುಮಾರರು, ಇಬ್ಬರು ಉತ್ತರಾಧಿಕಾರಿಗಳು ಇದ್ದರು. ಆದರೆ ಪ್ರೀತಿಯಲ್ಲಿ ಸಮಾನರಲ್ಲ, ಆದರೆ ಸ್ವೀಕಾರಕ್ಕಾಗಿ. ಆದರೆ ವಿಧಿ ದಯೆಯಿಂದ ಕೂಡಿರಲಿಲ್ಲ. ಕಠಿಣ ಮಾತುಗಳು ಅವನ ದೇಹದ ಮೇಲೆ ಅಲ್ಲ, ಹೃದಯದ ಮೇಲೆ ಹೊಡೆದವು. ನ್ಯಾಯಾಲಯ ಮೌನವಾಯಿತು, ಸತ್ಯ ಮೌನವನ್ನು ಆರಿಸಿಕೊಂಡಿತು. ಒಬ್ಬ ತಂದೆ ದೂರ ಸರಿದರು, ಮತ್ತು ಆ ಕ್ಷಣದಲ್ಲಿ ಮಗುವಿನ ಜಗತ್ತು ಛಿದ್ರವಾಯಿತು. ಕಣ್ಣೀರು ಬಿತ್ತು ಮತ್ತು ಅದರೊಂದಿಗೆ ಮುಗ್ಧತೆ ಮರೆಯಾಯಿತು. ಪ್ರೀತಿ ಉಳಿದಿರುವ ಏಕೈಕ ಸ್ಥಳಕ್ಕೆ, ಅವನ ತಾಯಿಗೆ ಅವನು ಓಡಿ ಹೋದನು. ಅವಳು ಶಾಂತ ಶಕ್ತಿಯಿಂದ ಮಾತನಾಡಿದಳು, ಜಗತ್ತು ನಿಮ್ಮನ್ನು ನಿರಾಕರಿಸಿದಾಗ ಎಂದಿಗೂ ನಿರಾಕರಿಸದವನನ್ನು ಹುಡುಕಿ. ಹಾಗಾಗಿ ಅವನೊಳಗೆ ಬೆಂಕಿ ಹುಟ್ಟಿತು. ಅದು ಕೋಪದಿಂದಲ್ಲ, ಬದಾಗಿ ಉದ್ದೇಶಪೂರ್ವಕವಾಗಿತ್ತು. ಮೌನ ರಾತ್ರಿಯ ಕೆಳಗೆ ಅವನು ಅರಮನೆಯನ್ನು ಬಿಟ್ಟು ಅಜ್ಞಾತಕ್ಕೆ ನಡೆದನು. ಕಾಡು ಅವನನ್ನು ಪರೀಕ್ಷಿಸಿತು, ಭಯ ಪಿಸುಗುಟ್ಟಿತು, ಕತ್ತಲೆ ಮುಚ್ಚಿಕೊಂಡಿತು. ಆದರೆ ಅವನು ನಿಲ್ಲಲಿಲ್ಲ. ಅವನ ದೇಹವು ದುರ್ಬಲಗೊಂಡಿತು, ಆದರೆ ಅವನ ಇಚ್ಛೆ ಬಲವಾಯಿತು. ಹಸಿವು ಮರೆಯಾಯಿತು, ಭಯ ಮಾಯವಾಯಿತು, ಭಕ್ತಿ ಮಾತ್ರ ರಾಮನೇಡ್. ದೈವಿಕ ಸಾನ್ನಿಧ್ಯ ಕಾಣಿಸಿಕೊಳ್ಳುವವರೆಗೂ ಅವನೊಳಗಿನ ಬೆಂಕಿಯನ್ನು ನೋಡಿದ ನಾರದ ಋಷಿ ತಪಸ್ಸಿನ ಮಾರ್ಗವನ್ನು, ಅಚಲ ಭಕ್ತಿಯನ್ನು ಬಹಿರಂಗಪಡಿಸಿದನು. ಮತ್ತು ಮಗು ಒಪ್ಪಿಕೊಂಡಿತು. ದಿನಗಳು ಕಳೆದವು, ರಾತ್ರಿಗಳು ಮರೆಯದವು. ಅವನು ಸ್ಥಿರವಾಗಿ ನಿಂತನು, ಅಲುಗಾಡಲಿಲ್ಲ. ಬಿರುಗಾಳಿಗಳು ಕೆರಳಿದವು, ಗಾಳಿ ಕೂಗಿತು, ಆದರೂ ಅವನು ಚಲಿಸಲಿಲ್ಲ. ವಿಶ್ವವು ಅದನ್ನು ಅನುಭವಿಸಲು ಪ್ರಾರಂಭಿಸಿತು. ತದನಂತರ ಅದು ಉತ್ತರಿಸಿತು. ದೈವಿಕ ಬೆಳಕು ಕಾಡನ್ನು ತುಂಬಿತು. ಅವನ ಮುಂದೆ ನಿಂತಿದ್ದ ವಿಷ್ಣು ಭಗವಾನ್, ಪ್ರಕಾಶಮಾನ, ಶಾಶ್ವತ, ಅನಂತ. ಸದೃಶಂ ಮೇಘೆ ವರ್ಣಂ ಶುಭಂಗಂ ಲಕ್ಷ್ಮೀಕಂಠಂ ಕಮಲ ನಯನಂ ಯೋಗಿ ಹೃದ್ಯಾನ ಗಮ್ಯಂ. ಅವನ ಮುಂದೆ ಹೆಜ್ಜೆ ಹಾಕಿ ಮಗುವನ್ನು ಅಪ್ಪಿಕೊಂಡನು. ಆ ಕ್ಷಣದಲ್ಲಿ ಎಲ್ಲ ನೋವುಗಳು ಕರಗಿದವು. ಧ್ರುವನು ದುಃಖದಿಂದಲ್ಲ, ಆದರೆ ಶಾಂತಿಯಿಂದ ಅಳುತ್ತಾನೆ. ವಿಷ್ಣು ಪ್ರತಿ ಮೌನ ಗಾಯವನ್ನು, ಪ್ರತಿ ಮಾತನಾಡದ ನೋವನ್ನು ಆಲಿಸಿದನು. ಮತ್ತು ನಂತರ ಅವನು ಮಾತನಾಡಿದನು, ನೀನು ಕೋಪವನ್ನು ಆರಿಸಿಕೊಳ್ಳಲಿಲ್ಲ, ನೀನು ಭಕ್ತಿಯನ್ನು ಆರಿಸಿಕೊಂಡೆ. ನೀನು ಅಧಿಕಾರವನ್ನು ಹುಡುಕಲಿಲ್ಲ, ನೀನು ಸತ್ಯವನ್ನು ಹುಡುಕುತ್ತಿದ್ದೀಯ, ಮತ್ತು ಅದಕ್ಕಾಗಿ ನೀನು ರಾಜರಿಗಿಂತ ದೊಡ್ಡವನು. ಮಗುವು ಸಂಪೂರ್ಣ ಶರಣಾಗತಿಯೊಂದಿಗೆ ಮೇಲಕ್ಕೆ ನೋಡಿದನು. ವಿಷ್ಣು ಅವನ ಕೈಯ ಮೇಲೆ ತನ್ನ ಕೈಯನ್ನು ಇರಿಸಿ ಯಾವುದೇ ರಾಜ್ಯಕ್ಕಿಂತ ದೊಡ್ಡದನ್ನು ಅವನಿಗೆ ಕೊಟ್ಟನು. ನಿನ್ನನ್ನು ನಿರಾಕರಿಸಿದ ಪ್ರಪಂಚವನ್ನು ಮೀರಿ ಎದ್ದೇಳು. ಬ್ರಹ್ಮಾಂಡವು ಬದಲಾಯಿತು, ನಕ್ಷತ್ರಗಳು ಜೋಡಿಸಲ್ಪಟ್ಟವು, ಸಮಯವು ಸ್ವತಃ ವಿರಾಮಗೊಂಡಿತು. ಮತ್ತು ಆ ಕ್ಷಣದಲ್ಲಿ ಧ್ರುವನು ರೂಪಾಂತರಗೊಂಡನು. ಅವನ ರೂಪವು ಬೆಳಕಾಯಿತು, ಭೂಮಿಯನ್ನು ಮೀರಿ, ಕಾಲವನ್ನು ಮೀರಿ ಏರಿತು. ಧ್ರುವತಾರವಾಯಿತು, ಚಲಿಸದ ನಕ್ಷತ್ರ, ಚಲಿಸದ ವಿಶ್ವದಲ್ಲಿ ಅಚಲ ಭಕ್ತಿಯ ಸಂಕೇತವಾಯಿತು. ಕತ್ತಲೆಯಲ್ಲಿ ಕಳೆದು ಹೋದವರಿಗೆ ಮಾರ್ಗದರ್ಶಿ,